ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸುಲಭವಾದ ಸ್ವಾದಿಷ್ಟವಾದ ರವೆ ಹಾಲ್ಪಾಯಿ ಈ ಸಿಹಿ ತಿನಿಸಿನೊಂದಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಶುಭಾರಂಭ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈಗ ರವೆ ಹಾಲ್ಪಾಯಿನ ಹೇಗೆ ಮಾಡೋದು ನೋಡೋಣವಾ? 1 ಬೌಲು ಚಿರೋಟಿ ರವೆ ಅಂದರೆ ಬಾಂಬೆ ರವೆ, ಅದೇ ಅಳತೆಯಲ್ಲಿ 1 ಬೌಲು ಬೆಲ್ಲದ ಪುಡಿ, ಅರ್ಧ ಬೌಲು ತೆಂಗಿನಕಾಯಿ ತುರಿ, 3-4 ಚಮಚದಷ್ಟು ತುಪ್ಪ, 1 ಚಮಚ ಏಲಕ್ಕಿ ಪುಡಿ. ಇಷ್ಟು ಪದಾರ್ಥಗಳು ಬೇಕು. ಕಾಯಿ ತುರಿಗೆ ಸ್ವಲ್ಪನೂ ನೀರು ಸೇರಿಸ್ಕೊಳ್ದೆ 1 ರೌಂಡು ಮಿಕ್ಸರಲ್ಲಿ ಹಾಕ್ಕೊಳ್ಬೇಕು. ನಂತರ ಅರ್ಧ ಚಮಚ ತುಪ್ಪನ ಟ್ರೇಗೆ ಹಾಕಿ ಟ್ರೇಯ ಎಲ್ಲ ಕಡೆಗೆ ತುಪ್ಪ ಬರೋ ಹಾಗೆ ಸವರಿ ಬದಿಗೆ ತೆಗೆದಿಟ್ಕೊಳ್ಬೇಕು. ಈಗ ಸ್ಟವ್ ಹೊತ್ತಿಸಿ ದಪ್ಪ ತಳದ ಬಾಣಲೆ ಇಟ್ಟು 1 ಚಮಚ ತುಪ್ಪ ಹಾಕಿ ಅಳ್ದಿಟ್ಟ 1 ಬೌಲ್ ರವೆನ ಹಾಕಿ ಮೀಡಿಯಮ್ಮು ಮತ್ತು ಲೋ ಫ್ಲೇಮಲ್ಲಿ ಅಂದರೆ ಮಧ್ಯಮ ಮತ್ತು ಸಣ್ಣ ಉರಿಲಿ ರವೆ ಘಮ್ ಎನ್ನುವವರೆಗೆ ಹುರಿದು ಅದನ್ನು ತೆಗೆದಿಟ್ಕೊಳ್ಬೇಕು. ರವೆನ ಸಣ್ಣ ಉರಿಲಿ ಮತ್ತು ಮಧ್ಯಮ ಉರಿಲೇ ಹುರಿಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಫ್ಲೇಮಲ್ಲಿ ಹುರಿಬಾರ್ದು. ಈ ಅಂಶನ ನೆನ್ಪಿಟ್ಕೊಳ್ಬೇಕು. ಈಗ ಮತ್ತೆ ಸ್ಟವ್ ಹೊತ್ತಿಸಿ ಅದೇ ಬಾಣಲೆ ಇಟ್ಟು ರವೆ ಅಳೆದ ಬೌಲಲ್ಲಿ ಸರಿಯಾಗಿ 3 ಬೌಲ್ ನೀರು ಹಾಕಬೇಕು. ಅಂದರೆ 1 ಅಳತೆ ರವೆಗೆ 3 ಅಳತೆ ನೀರು ಬೇಕಾಗತ್ತೆ. ನೀರು ಹಾಕಿದ ಮೇಲೆ ಅಳ್ದಿಟ್ಕೊಂಡಿರ್ತೀವಲ್ಲ 1 ಬೌಲ್ ಬೆಲ್ಲ, ಅದನ್ನು ಹಾಕಿಬಿಟ್ಟು ಅದು ಕುದಿಯೋದಕ್ಕೆ ಬಿಡಬೇಕು. ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ದರೆ ಕುದ್ದಾದ ನಂತರ ಒಮ್ಮೆ ಫಿಲ್ಟ್ರ್ ಮಾಡ್ಕೊಳ್ಬೋದು. ಈ ಬೆಲ್ಲ ತುಂಬ ಚೆನ್ನಾಗಿದೆ. ಬೆಲ್ಲದ ನೀರು ಕುದೀತಾ ಇರಬೇಕಾದ್ರೆ ಮಿಕ್ಸರ್ಗೆ ಹಾಕಿಟ್ಟ ತೆಂಗಿನ ತುರಿನ ಹಾಕ್ಕೊಳ್ಬೇಕು. ಹಾಗೆ ಹುರಿದು ತೆಗೆದಿಟ್ಟ ರವೆನ ಕೂಡ ಸ್ವಲ್ಪನೇ ಹಾಕ್ಕೊಂಡು ಗಂಟಾಗದ ಹಾಗೆ ಕೈ ಮಗ್ಚಬೇಕು. ಕಾಯಿ ತುರಿ ಮತ್ತು ರವೆ ಹಾಕಬೇಕಾದ್ರೆ ಸ್ಟವ್ನ ಫ್ಲೇಮ್ ಜೋರಾಗಿರಲಿ. ಅದನ್ನು ಹೀಗೆ ಕೈ ಮಗ್ಚುವಾಗ ಮಧ್ಯಮ ಉರಿ ಮಾಡ್ಕೊಳ್ಬೇಕು. ಮತ್ತು ಬಿಡದೆ ಒಂದೇ ಸಮನೆ ಕೈ ಮಗ್ಚಬೇಕು. ಚಿರೋಟಿ ರವೆ ಆಗಿರೋದ್ರಿಂದ ಇದು ತುಂಬ ಬೇಗ ಬೆಂದು ಮಿಶ್ರಣನೂ ತುಂಬ ಬೇಗ ಗಟ್ಟಿಯಾಗತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿದರೆ ಮುಂದೆ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ತಲುಪುತ್ತೆ. ಈಗ ಹೀಗೆ ಮಿಶ್ರಣ ಗಟ್ಟಿಯಾಗ್ತಾ ಇದೆ. ಇದಕ್ಕೆ ಇವಾಗ 1 ಚಮಚ ತುಪ್ಪ ಹಾಕ್ಕೊಳ್ಬೇಕು. ನಂತರ ಕೈ ಮಗ್ಚೋದನ್ನು ಮುಂದುವರಿಸ್ಬೇಕು. ಇನ್ನೇನು ತಳ ಎಲ್ಲ ಬಿಟ್ಕೊಂಡು ಮುದ್ದೆ ಥರ ಆಗ್ತಾ ಇದೆ. ಇನ್ನೂ 1 ಚಮಚ ತುಪ್ಪ ಹಾಕ್ಬೋದು. ಒಟ್ಟು 2 ಚಮಚ ತುಪ್ಪ ಉಪಯೋಗಿಸಿದ್ದೀವಿ ಇದಕ್ಕೆ. ಈಗ ನೋಡಿ ಮುದ್ದೆ ಥರ ಆಗ್ತಾ ಇದೆ. ಮೊದಲೇ ಕುಟ್ಟಿ ರೆಡಿ ಮಾಡ್ಕೊಂಡಂಥ ಏಲಕ್ಕಿ ಪುಡಿನ ಈಗ ಹಾಕಬೇಕು. ಅದನ್ನು ಹಾಕಿಬಿಟ್ಟು ಅದು ಮಿಶ್ರಣಕ್ಕೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗೋ ಹಾಗೆ ಇನ್ನು 1-2 ಸರ್ತಿ ಹೀಗೆ ಮಗ್ಚಿಬಿಟ್ಟು ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಈ ಮಿಶ್ರಣನ ತುಪ್ಪ ಸವರಿದ ಟ್ರೇಗೆ ಹಾಕಬೇಕು. ಇದು ಬೇರೆ ಬರ್ಫಿ ಥರ ಮಿಶ್ರಣ ಗಟ್ಟಿಯಾಗಿಬಿಡುತ್ತೆ, ಬೇಗ ಹಾಕಬೇಕು ಅಂತ ಏನೂ ಇಲ್ಲ. ನಿಧಾನಕ್ಕೆ ಆರಾಮಾಗಿ ಮಿಶ್ರಣನ ಟ್ರೇಗೆ ಹಾಕಿ ಒಂದು ಸ್ಪ್ಯಾಚುಲದಿಂದ ಅದನ್ನು ಟ್ರೇ ಕವರ್ ಆಗೋ ಹಾಗೆ ಹೀಗೆ ಹರಡಬೇಕು. ನಂತರ ಒಂದು ಬೌಲ್ ಸಹಾಯದಿಂದ ಬೌಲಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಹೀಗೆ ಇನ್ನು ಸೆಟ್ ಮಾಡ್ಬೋದು. ನಂತರ 10 ನಿಮಿಷ ಆದಮೇಲೆ ಒಂದು ಚಾಕುವಿನಿಂದ ಚೌಕಾಕಾರಕ್ಕೆ ಕತ್ತರಿಸಿದರೆ ಬಹಳ ಮೃದುವಾದ ರುಚಿಕರವಾದ ರವೆ ಹಾಲ್ಪಾಯಿ ತಯಾರಾಗಿರುತ್ತೆ. ಇಷ್ಟು ಅಳತೆಯಲ್ಲಿ ಪದಾರ್ಥಗಳನ್ನು ತಗೊಂಡ್ರೆ ಒಟ್ಟು 16 ಪೀಸ್ ಹಾಲ್ಪಾಯಿ ರೆಡಿಯಾಗಿದೆ. ಮರುದಿನ ಕೂಡ ಇಟ್ಕೊಂಡು ತಿನ್ಬೋದು. ಇದನ್ನು ಸರ್ವ್ ಮಾಡುವಾಗ 1-2 ಡ್ರಾಪ್ಸ್ ಅಷ್ಟು ತುಪ್ಪ ಹಾಕ್ಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.